Please subscribe MB Edits. ನಿನ್ನಂದಕ್ಕೆ ನಾ ಅಭಿಮಾನಿ, ನನ್ನೆದೆಗೆ ನೀ ಯಜಮಾನಿ. ನೀನಿಲ್ಲದ ಲೋಕ ಶೂನ್ಯ, ಬಾಳು ಬರಡು ಜನುಮ ದಂಡ ದೃಷ್ಟಿಯ ಅದ್ಭುತವೇ. Let's start the video. ಸೊ ಫ್ರೆಂಡ್ಸ್, ನೀವಿವಾಗ ಏನು ವಿಡಿಯೋನ ನೋಡಿದ್ದೀರಾ ಪ್ರಿವ್ಯೂನಲ್ಲಿ, ಇದಂತೂ ತುಂಬ ದಿನಗಳ ಹಿಂದೆನೇ, ಹಾಗಂದರೆ ಒಂದು ವಾರಕ್ಕಿಂತ ಹಿಂದೆನೇ ತುಂಬಾ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗಲ್ಲಿದೆ. ಸೊ ಸಾರಿ ಫಾರ್ ಲೇಟೆಸ್ಟ್ ವಿಡಿಯೋ ಎಡಿಟಿಂಗ್. ನನಗೆ ಇದು ಇವಾಗಲೂ ಟ್ರೆಂಡಿಂಗ್ ಇದೆ ಅಂತ ಗೊತ್ತೇ ಇರಲಿಲ್ಲ. ಯಾರೋ ಒಬ್ರು ಈ ಥರ ಮಾಡಿ ಅಂತ ಕಳಿಸ್ಕೊಟ್ಟಿದ್ದಕ್ಕೋಸ್ಕರನೇ ನಾನು ಈ ಥರ ಮಾಡ್ತಾ ಇರೋದು. ಸೊ ಸಾರಿ ಗೈಸ್. ಆದಷ್ಟು ತುಂಬಾ ಚೆನ್ನಾಗಿರುತ್ತೆ. ಎಡಿಟರ್ಸ್ಗಳು ಈ ಥರ ಫೋಟೋಸ್ಗಳನ್ನ ಹಾಕ್ಕೊಂಡು ಯೂಸ್ ಮಾಡಿಕೊಂಡು ವಿಡಿಯೋ ಎಡಿಟಿಂಗ್ನ ಮಾಡ್ಕೊಳ್ತು ಅಂತಂದರೆ ತುಂಬಾ ಮಸ್ತಾಗಿರುತ್ತೆ ವಾಟ್ಸಪ್ ಸ್ಟೇಟಸ್ ವಿಡಿಯೋ. ಸೊ ಬನ್ನಿ ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಸಿಂಪಲಾಗಿ ತಿಳಿಸ್ಕೊಡ್ತೀನಿ. ಸೊ ಅಲರ್ಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಗಾಯ್ಸ್. ಸೊ ನಾನು ನಿಮಗೆ ಪ್ರೀಸೆಟ್ನ ಕೊಟ್ಟಿರ್ತೀನಿ. ಮೊದಲಿಗೆ ನೀವು ಪ್ರಾಜೆಕ್ಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೀಸೆಟ್ನ ಕೊಟ್ಟಿರ್ತೀನಿ, ಫುಲ್ ಪ್ರಾಜೆಕ್ಟ್ ಅಂತಲೇ ಬಾರ್ದು ಕೆಳಗಡೆ ಲಿಂಕ್ನ ಕೊಟ್ಟಿರ್ತೀನಿ, ಅದನ್ನು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಸೊ ಎಕ್ಸ್ಪೋರ್ಟ್ ಮಾಡ್ಕೊಂಡ್ಮೇಲೆ ನಿಮಗೂ ಫುಲ್ ಪ್ರಾಜೆಕ್ಟ್ ಅಂತ ನನಗೆ ಏನು ಶೋ ಆಫ್ ಆಗ್ತಾ ಕಾಣ್ತಾ ಇದೆಯೋ ಇದೇ ಥರ ಕಾಣ್ತಾ ಇರುತ್ತೆ. ಸೊ ಸಿಂಪಲಾಗಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ನಿಮಗೆ ಇಲ್ಲಿ ಒಂದು ಲೇಯರ್ ಕಾಣುತ್ತೆ, 2 ಶೇಕ್ ಎಫೆಕ್ಟ್ಸ್ ಕಾಣುತ್ತೆ. ಸೊ ಮೊದಲಾಗಿ ಈ ಥರ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲೊಂದು ವಿಡಿಯೋ ಇದೆ ಗಾಯ್ಸ್. ಈ ವಿಡಿಯೋನ ನೀವೇನು ಮಾಡಬೇಕಂತಂದರೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿದ್ದೀನಿ. ಇನ್ನೊಂದು ಸಾರಿ ಹೇಳ್ತೀನಿ, ಐ ರಿಪೀಟ್ ಒನ್ಸ್ ಮೋರ್, ನಾನು ಟೆಲಿಗ್ರಾಮ್ ಚಾನಲಲ್ಲಿ ಈ ವಿಡಿಯೋನ ನೀಡಿದ್ದೀನಿ. ಏನಕ್ಕೆ ಅಂತಂದರೆ ಇಲ್ಲಿ ಕೊಡ್ತು ಅಂತಂದರೆ ಹೈಯೆಸ್ಟ್ ಆಗುತ್ತೆ, ಜಾಸ್ತಿ MB ಆಗುತ್ತೆ. 5 MB ಮೇಲೆ. 5 MB ಮೇಲೆ ಏನಾಗುತ್ತೆ ಬ್ರೋ ಅಂತ ಕೇಳಿದ್ರೆ ಅಕೌಂಟ್ ಡಿಸ್ ಮ್ಯಾಚ್ ಅಂತ ಬರುತ್ತೆ ಗಾಯ್ಸ್. ಅದು ನಮ್ಮ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಟೆಲಿಗ್ರಾಮ್ನಲ್ಲಿ ಕೊಟ್ಟಿದ್ದೀನಿ, ಡೌನ್ಲೋಡ್ ಮಾಡಿಕೊಂಡು ಇಲ್ಲಿಗೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಇವಾಗ ಇದನ್ನು ಮ್ಯೂಟ್ ಮಾಡ್ಕೊಳ್ಳಿ ಗಾಯ್ಸ್. ಮೊದಲಿಗೆ ಈ ಥರ ಮ್ಯೂಟ್ ಮಾಡಿಕೊಂಡು ಸೊ ಸಿಂಪಲಾಗಿ ನೀವೇನು ಮಾಡಬೇಕು ಗೊತ್ತಾ, ಈ 1:1 ಸೆಕೆಂಡ್ಗೆ ನಿಲ್ಲಿಸ್ಕೊಂಡು ಈ ಥರ ಸ್ಪ್ಲಿಟ್ ಮಾಡ್ಕೊಳ್ಳಿ ಗಾಯ್ಸ್. ಸೊ 3:18 ಸೆಕೆಂಡ್ಸ್ಗೆ ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ಳಿ ಗಾಯ್ಸ್. ಈ ಥರ ಸ್ಪ್ಲಿಟ್ ಮಾಡ್ಕೊಂಡು ಇದನ್ನು ಭಾಗ ಆಗಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿಕೊಂಡು ಡಿಲೀಟ್ ಆಪ್ಷನ್ ಮೇಲೆ ಡಿಲೀಟ್ ಕೊಟ್ಕೊಳ್ಳಿ ಗಾಯ್ಸ್. ತದನಂತರ ಸರಿಯಾಗಿ 1:1 ಸೆಕೆಂಡ್ಗೆ ನಿಲ್ಲಿಸ್ಕೊಂಡು ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಕೊಟ್ಟು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು 3 ಡಾಟ್ ಕೊಟ್ಟು ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಸೆಟ್ ಮಾಡ್ಕೊಳ್ಳಿ ಗಾಯ್ಸ್. ಸೊ ಈ ಥರ ಫೋಟೋನ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡ ನಂತರ ಇದೇ ಫೋಟೋನ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಗಾಯ್ಸ್. ಎಲ್ಲಿವರೆಗೆ 3:18 ಸೆಕೆಂಡ್ವರೆಗೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಗಾಯ್ಸ್. ಎಕ್ಸ್ಟೆಂಡ್ ಮಾಡ್ಕೊಂಡ ನಂತರ ಸೊ ಇದನ್ನು ಈ ಥರ ಸ್ಪ್ಲಿಟ್ ಮಾಡ್ಕೊಳ್ಳಿ ಗಾಯ್ಸ್. ಸ್ಪ್ಲಿಟ್ ಆಗಿದೆ ಅಲ್ವಾ. ಈಗ ಮೊದಲನೇ ಶೇಕ್ ಎಫೆಕ್ಟ್ಸ್, ಇದು ಶೇಕ್ ಎಫೆಕ್ಟ್ಸು. ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ಸ್ ಕೊಡಿ, 3 ಡಾಟ್ ಕೊಡಿ, ಕಾಪಿ ಎಫೆಕ್ಟ್ಸ್ ಅಂತ ಕೊಟ್ಟು ಸೊ ಮೊದಲನೇದಕ್ಕೆ ಕ್ಲಿಕ್ ಮಾಡಿಕೊಂಡು ಮೊದಲನೇದಕ್ಕೆ ಪೇಸ್ಟ್ ಮಾಡ್ಕೊಳ್ಳಿ ಗಾಯ್ಸ್. ತದನಂತರ ಇದರ ಅವಶ್ಯಕತೆ ಇಲ್ಲ, ಡಿಲೀಟ್ ಮಾಡ್ಕೊಳ್ಳಿ ಗಾಯ್ಸ್. ತದನಂತರ ಎರಡನೇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ಸ್ ಕೊಟ್ಟು 3 ಡಾಟ್ ಕೊಟ್ಟು ಕಾಪಿ ಎಫೆಕ್ಟ್ಸ್ ಅಂತ ಮಾಡ್ಕೊಳ್ಳಿ. ಸೊ ಎರಡನೇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ಸ್ ಕೊಟ್ಟು 3 ಡಾಟ್ ಕೊಟ್ಟು ಪೇಸ್ಟ್ ಎಫೆಕ್ಟ್ಸ್ ಅಂತ ಕೊಟ್ಕೊಳ್ಳಿ. ಸೊ ಇದರ ಅವಶ್ಯಕತೆನೂ ಇನ್ನು ಮುಗೀತು. ಸೊ ಇದನ್ನು ಈ ಥರ ಡಿಲೀಟ್ ಮಾಡ್ಕೊಳ್ಳಿ ಗಾಯ್ಸ್. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಇದನ್ನೇನು ಕೆಳಗಡೆ ಸ್ಕ್ರೋಲ್ ಮಾಡಬೇಡಿ, ನಾನು ಸಿಂಪಲಾಗಿ ತೋರಿಸ್ತಿರೋದಷ್ಟೇ. ಸೊ ಇವಾಗ ಸೂಪರಾಗಿ ವಿಡಿಯೋ ಎಡಿಟಿಂಗ್ ರೆಡಿಯಾಗಿರುತ್ತೆ, ಮಸ್ತಾಗಿರುತ್ತೆ. ಇದನ್ನು ಈ ಥರ ಎಕ್ಸ್ಪೋರ್ಟ್ ಮೇಲೆ ಈ ಥರ ಎಕ್ಸ್ಪೋರ್ಟ್ ಮಾಡಿಕೊಂಡು ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ಗಾಯ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದ್ರ ಮಾತ್ರ ಮರಿಬೇಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನಿಗೆ ಕೊನೆ ಮಾಡ್ತಾ ಇದ್ದೀನಿ ಗಾಯ್ಸ್. ನಿಮಗೆ ಯಾವ ಥರದ ವಿಡಿಯೋ ಎಡಿಟಿಂಗ್ ಬೇಕು ಅಂತಂತ ನಿಮ್ಗೇನಾದರೂ ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ನೋದಿತ್ತು ಅಂತಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಅಲ್ಲ ಗೈಸ್, ಗ್ರೂಪ್ದು ಲಿಂಕ್ ಕೊಟ್ಟಿದ್ದೀನಿ, ಬಂದು ಜಾಯಿನ್ ಆಗಿ ಗೈಸ್. ಜಾಯಿನ್ ಆಗಿ ನನ್ನ ಕಾಂಟ್ಯಾಕ್ಟ್ ಮಾಡಿ ಗೈಸ್. ಸೊ ಲೆಟ್ಸ್ ಎಂಡ್ ದ ವಿಡಿಯೋ.